ಕಿಲೋಮೀಟರ್ ಹೋಗಿ ಪೂನಾದ ಹತ್ರ ನಾಳೆ ಬೆಳಗ್ಗೆ ಕನ್ವೆನ್ಷನ್. ಇದೇ ತರ 5 ಆಗಸ್ಟ್ವರೆಗೂ ರಾಜ್ಯದ 28 ರಾಜ್ಯಗಳಲ್ಲಿ ಮೀಟಿಂಗ್ಗಳನ್ನು ಮಾಡಿ ನಿಮ್ಮ ಎಲ್ಲರ ಅನುಮೋದನೆಯನ್ನು ತಗೊಂಡು ನಾವು ಮುಂದೆ ಏನು ಮಾಡಬೇಕು, ನಮಗೆ ಹೆಂಗೆ ಬೇಗ ಪೆನ್ಷನ್ ಸಿಗಬೇಕು ಅದೇ ಕೇಳಕ್ಕೆ ನಿಮ್ಮ ಹತ್ರ ಬಂದಿದ್ದಾರೆ ಹೊರತು ನಿಮ್ಮ ಹತ್ರ ಬೇರೆ ಏನು ಕೇಳಕ್ ಬರ್ತಾ ಇಲ್ಲ. ಸರ್, ನಮ್ಮ ಮುಖ್ಯ ಉದ್ದೇಶ ಏನು? ನಮಗೆ ಪೆನ್ಷನ್ ಬೇಕು, ನಮಗ್ ಪೆನ್ಷನ್ ಕೊಡಿಸ್ರಿ. ಯಾಕೆ ಆಗ್ತಾ ಇಲ್ಲ ಇದು? ಈ ಪೆನ್ಷನ್ ಇಷ್ಟು ವರ್ಷ ಎಲ್ಲಾ ತರ ಹೋರಾಟಗಳನ್ನು ಮಾಡಿದ್ವಿ, MP ಗಳನ್ನು ಮೀಟ್ ಮಾಡಿದ್ವಿ, ಧರಣಗಳನ್ನು ಮಾಡಿದ್ವಿ, EPFO ಆಫೀಸ್ಗೂ ಧರಣಗಳನ್ನು ಮಾಡಿದ್ವಿ, ಡೆಲ್ಲಿಯಲ್ಲಿ ಹೋಗಿ ಧರಣಗಳನ್ನು ಮಾಡಿದ್ವಿ. 2 ಸಾರಿ ನಮ್ಮ ಪ್ರಧಾನಮಂತ್ರಿಗಳನ್ನು ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಫೈನಾನ್ಸ್ ಮಿನಿಸ್ಟರ್ನ ಮೀಟ್ ಮಾಡಿದ್ದೀವಿ, ಲೇಬರ್ ಮಿನಿಸ್ಟರ್ನ ಮೀಟ್ ಮಾಡಿದ್ದೀವಿ. ಹಾಗೂ ಹೇಮಾ ಮಾಲಿನಿ ಹೇಳ್ತಾರೆ ಬೇಗ ನಿಮ್ಮ ಕೆಲಸ ಆಗುತ್ತೆ, ನಿಮ್ಮ ಮುಖದ ಮೇಲೆ ಮುಖವನ್ನು ನೋಡುತ್ತಾ ಇರ್ತೇನೆ ಅವ್ರು ಹೇಳ್ತಾರೆ. ತೇಜಸ್ವಿ ಸೂರ್ಯ ಅವ್ರು ಹೇಳ್ತಾರೆ ನಿಮ್ಮ ಪ್ರೋಗ್ರಾಮ್ ಏನಿದೆ ಡಿಸ್ಕಸ್ ಆಗ್ತಾ ಇದೆ, ಜಲ್ದಿ ಸೆಟ್ಲ್ ಆಗುತ್ತೆ. ನಮಗೆ ಯಾವಾಗ ಆಗುತ್ತೆ? ನಾನು ಮೂರ್ಖರ ಹಿಂಗೆ ಕೂಡಕ್ಕೆ ನಮ್ಮ ಜನರಿಗೆ ಸಮಾಧಾನ ಅನ್ನೋದಿಲ್ವಾ? ಎಷ್ಟು ಸಾರಿ ಸರ್, ವರ್ಷಕ್ಕೆ 60,000 ಜನ ಸಾಯ್ತಾ ಇದ್ದಾರೆ. 60,000 ಜನ ಪೆನ್ಷನ್ದಾರರು ಸಾಯ್ತಾ ಇದ್ದಾರೆ. ಎದಕ್ಕೆ ಸಾಯ್ತಾ ಇದ್ದಾರೆ? ಅವರಿಗೆ ಬೇಕಾಗತಕ್ಕಂಥ ಆರೋಗ್ಯದ ಫೆಸಿಲಿಟೀಸ್ ಇಲ್ಲ. ಯಾವುದೇ ಒಬ್ಬ ಮನುಷ್ಯ ಡಾಕ್ಟರ್ ಕಡೆ ಹೋದ್ರೆ ನಿಮಗೆ ಗೊತ್ತು ಎಷ್ಟು ಬಿಲ್ ಆಗುತ್ತೆ, ಎಷ್ಟು ಪ್ರಿಸ್ಕ್ರಿಪ್ಷನ್ ಕೊಡ್ತಾನೆ. ನಿಮ್ಮ ಹತ್ರ 1,000 ರೂಪಾಯಿದಲ್ಲಿ ಏನ್ ಸರ್ ಆಗುತ್ತೆ ಹೇಳ್ರಿ, ಏನಾಗ್ತದೆ ಹೇಳ್ರಿ? ಗ್ಯಾಸ್ ಸಿಲಿಂಡರ್ ತೊಗೊಳೋದಾಗಲ್ಲ, ನನ್ನ ಆರೋಗ್ಯ ಪರಿಸ್ಥಿತಿನ ಏನ್ ನೋಡ್ಕೊಳ್ರಿ? ಅದಕ್ಕೆ ಜನರು ಸಾಯ್ತಾ ಇದ್ದಾರೆ. ಇದಂತ ಕೂತಂತ ಎಲ್ಲ ಮಹನೀಯರು ಮಹಿಳೆಯರು ನಾವು ನೌಕರಿ ಮಾಡುವಾಗ ಹನುಮಂತಪ್ಪ ನೌಕರಿ ಮಾಡಿ ಪಗಾರ ತಗೊಂಡ್ಬಂದಾಗ ಮನೆಗೆ ಎಲ್ಲರೂ ಕರೆದು ಕೂಡಪ್ಪ ಅಪ್ಪ ಅಪ್ಪ ಕೂಡು ಅಂತಿದ್ರು. ಈಗ ಹನುಮಂತಪ್ಪಗೆ 1,500 ರೂಪಾಯಿ ಪೆನ್ಷನ್ ಯಾರು ಕೇಳೋದಿಲ್ಲ. ಹನುಮಂತಪ್ಪ ಯಾವಾಗ ಬಂದ ಯಾವಾಗ ಹೋದ, ಈ ಪರಿಸ್ಥಿತಿ ನಮ್ಮ ಮನೆಗಳಲ್ಲಾಗಿದೆ. ಕಾರಣ, ಮೊದಲು ಒಂದು ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇತ್ತು, 4 ಜನ ಬಂದು ಸೇರ್ತಾ ಇದ್ರು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋದಕ್ಕೆ ಎಲ್ಲೋ ಅಪ್ಪ ಎಲ್ಲೋ ಅಮ್ಮ, ನಂದು ಗಂಡ ಹೆಂಡತಿ ನಾನು ನೋಡ್ಕೋತೀನಿ, ಏನ್ ಕೇಳ್ತಾ ಇಲ್ಲ. ನನ್ನ ಮೊಮ್ಮಗನಿಗೆ ಅಟ್ಲೀಸ್ಟ್ 100 ರೂಪಾಯಿ ಕೊಡೋಕ್ಕಾದ್ರು ಖುಷಿ ನನ್ನ ಜೇಬ್ನಲ್ಲಿ ಬೇಡ. ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಅದಕ್ಕೆ ಎಲ್ಲ 7,500 ಪ್ಲಸ್ DA ಒಂದು 12,000 ರೂಪಾಯಿ ಕೊಡ್ರಿ, ಬೇಕಾಗಿಲ್ಲ. ಗಂಡ ಹೆಂಡತಿ ಒಂದು ಸಣ್ಣ ಮನೆಯಾಗಿದ್ದು ಏನ್ ಅನ್ನಾರೋ ರೊಟ್ಟಿನೋ ಗಂಜಿನೋ ರಾಗಿ ಮುದ್ದೆ ತಿನ್ಕೊಂಡು ಯಾರನ್ನೂ ಕೈ ಒಟ್ಟದಾಗಿರಪ್ಪ ಅಂತ ನಮ್ಮ ಆಸೆ ಇದೆ. ಕಾರಣಗಳು ಚೇಂಜ್ ಆಗ್ತಾ ಇದೆ. ಈಗ ಇಷ್ಟಾದ್ರೂ ಕೂಡ ನಾನು ಹೇಳಿದೆ, ನಾವು ಎಲ್ಲಿ ನಮ್ಮ ಕೆಲಸ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ 2014ರಲ್ಲಿ ಅವ್ರು ಕೊಡುವಂತ ಅವ್ರು ಹೇಳಿದ್ರು. ಆದ್ರೆ ಪ್ರಾವಿಡೆಂಟ್ ಫಂಡ್ ಆಫೀಸ್ನವ್ರು ಹೇಳ್ತಾರೆ ನನ್ನ ಕಡೆ ದುಡ್ಡಿಲ್ಲ. ಇವರು ಮೊದಲನೇ ಕಾರಣ. 2ನೇ ಕಾರಣ CBT ಮೆಂಬರ್ಸ್, ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂತ ಒಂದು ಕಮಿಟಿ ಇದೆ. ಅದರೊಳಗ ಎಲ್ಲ ಟ್ರೇಡ್ ಯೂನಿಯನ್ ಅವರು, ಎಲ್ಲ ರಾಜಕಾರಣಿಗಳು, ಎಲ್ಲ ಇಂಡಸ್ಟ್ರಿಯವರು, ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಹಾಗೂ ಎಲ್ಲ ಸರ್ಕಾರದ ಜನರು ಸೇರಿ ಒಂದು ಕಮಿಟಿಯನ್ನು ಮಾಡಿ, ಆ ಕಮಿಟಿ ಪೆನ್ಷನ್ದಾರಿಗೆ ಏನು ವಿಚಾರ ಮಾಡಿ ಒಳ್ಳೆಯದನ್ನು ಮಾಡಕ್ಕೆ ಈಗ 65 ವರ್ಷದ ಹಿಂದುಗಡೆ ಫಾರ್ಮ್ ಮಾಡಿದ್ದಾರೆ. ಈ ಕಮಿಟಿಗೆ ಬುದ್ಧಿ ಇಲ್ವಾ? 65 ವರ್ಷ ಆದ್ರೂ ಪೆನ್ಷನ್ದಾರರ ಬಗ್ಗೆ ಒಂದು ಸೆಂಟೆನ್ಸ್ ಮಾತಾಗಿಲ್ಲ. ಯಾಕೆ? ಕಾರಣ, ಈ ಮುದುಕರ ಕಡೆಯಿಂದ ಏನಾಗುತ್ತೆ, ಮನೆ ಬಿಟ್ಟು ಹೊರಲಿಕ್ಕೆ ಬರ್ಕಾಗೋದಿಲ್ಲ. ಸರ್, ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಆಗ್ಯದ. ಈಗ ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಎಷ್ಟೋ ಪ್ರಯತ್ನಗಳು ಮಾಡಿ 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 ನಾವು ಇವತ್ತಿನ ದಿವಸ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅಶೋಕ್